ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ನನ್ನ ಲೀನಾ ಕುಮಾರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂತ ಹೇಳಿದರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಹೊಸದಾಗಿ ನನ್ನ ಈ ವ್ಲಾಗ್ ವಿಡಿಯೋನ ನೋಡ್ತಾ ಇದ್ದೀರಾ, ನನಗೆ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ನನ್ನ ಚಾನಲ್ ಲೀನಾ ಕುಮಾರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನಗೆ ಇದೆಲ್ಲ ಬರೆಯೋಕೆ ನಮ್ಗೆ ಮಿಸ್ಟೇಕ್ ಆಗುತ್ತೆ. ಲಾಸ್ಟಿಗೆ ಇದು ಬರೀತೆ ನೋಡು, ಇದು ಏನೈತೆ ಅಲ್ಲೊಂಚೂರು ಕ್ರಾಸಾಗಿ ಕಟ್ ಮಾಡ್ಕೊ ಮೇಲೆ. ನನ್ನ ಮಕ್ಕಳಿಬ್ರು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ. ದೊಡ್ಡವಳು ಬಂದ್ಬಿಟ್ಟು ಈ ವರ್ಷ 6ನೇ ಕ್ಲಾಸು, ಹಾಗೆ ಸಣ್ಣವಳು ಬಂದ್ಬಿಟ್ಟು 3ನೇ ಕ್ಲಾಸು. ಸ್ಕೂಲ್ ಸ್ಟಾರ್ಟಾಗಿ 9-10 ದಿವಸ ಆಗಿದೆ. ಸ್ಕೂಲಲ್ಲೂ ಕೂಡ ಟೆಕ್ಸ್ಟ್ ಬುಕ್ ಎಲ್ಲ ಕೊಟ್ಟಿದ್ದರು, ಹಾಗೆ ನೋಟ್ಸ್ ಬುಕ್ಸ್ ಎಲ್ಲ ತೊಗೊಬರ್ಬೇಕು ಅಂತ ಬರ್ಕೊಟ್ಟಿದ್ರು. ಅದನ್ನೆಲ್ಲ ತೊಗೊಂಬಂದು ಕೊಟ್ಟಿದ್ದೀವಿ. ಸ್ಕೂಲ್ ಸ್ಟಾರ್ಟಾಗಿ 1 ತಿಂಗಳಾಗೋವರೆಗೂ ಇವ್ರ ಸಮಸ್ಯೆಗಳನ್ನ ಬಗೆಹರಿಸೋದೇ ನಮ್ಮ ಸಮಸ್ಯೆ, ದೊಡ್ಡ ಸಮಸ್ಯೆ ಆಗಿರುತ್ತೆ. ಆ ಪೆನ್ಸಿಲ್ ಬೇಕು, ಇದು ಬುಕ್ ಬೇಕು, ಒಂದು ಕೊಡಿಸಿದ್ರೆ ಒಂದು ಕೊಡಿಸಲ್ಲ, ಮತ್ತು ಬ್ಯಾಗ್ ಬೇಕು, ಶೂ ಬೇಕು, ಅದಕ್ಕೆ ಸಾಕ್ಸ್ ಬೇಕು, ಯೂನಿಫಾರಮ್ ಹೊಲಿಸ್ಬೇಕು, ಈ ಥರ ದೊಡ್ಡ ಲಿಸ್ಟೇ ಇರುತ್ತೆ. ನನ್ನ ಮಕ್ಕಳಿಬ್ರು ಗೌರ್ಮೆಂಟ್ ಸ್ಕೂಲ್ನಲ್ಲೇ ಓದೋದ್ರಿಂದ ಅವರಿಗೆ ಶೂ, ಸಾಕ್ಸು, ಮತ್ತು ಟೆಕ್ಸ್ಟ್ ಬುಕ್ಕು ಮತ್ತು ಯೂನಿಫಾರಮು ಎಲ್ಲ ಸ್ಕೂಲ್ನಲ್ಲೇ ಕೊಡ್ತಾರೆ. ನಮ್ಮನೆಯವ್ರು ಇವತ್ತು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಂಗೆ ಇಬ್ಬರು ಮಕ್ಕಳು ಇಟ್ಕೊಂಡ್ಬಿಟ್ರು. ಅಪ್ಪ ಬುಕ್ಸಿಗೆಲ್ಲ ಬೈಂಡ್ ಹಾಕು ಕೊಡಪ್ಪ ಅಂಥೇಳಿ. ಅವ್ರ ಪಾಪ ಕೆಲಸ ಮಾಡ್ಕೊಬಂದು ಸುಸ್ತಾಗಿದ್ದರು. ಆದರೂ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಬೈಂಡ್ ಹಾಕ್ತಾಯಿದ್ರು. ನಾವೆಲ್ಲ ಓದ್ಬೇಕಾದ್ರೆ ಈ ರೀತಿಯಾದಂಥ ಯಾವುದೂ ತಲೆ ಬಿಸಿ ಅಷ್ಟಿರ್ತಾ ಇರಲಿಲ್ಲ. ಯಾವುದೋ ಒಂದು ನ್ಯೂಸ್ ಪೇಪರ್ ಸಿಕ್ತು ಅಂದರೆ ಅದನ್ನೇ ಬೈಂಡ್ ಹಾಕ್ಕೊಂಡು ಹೋಗ್ಬಿಡ್ತಾಯಿದ್ವಿ. ಕಿತ್ತೋಗಿರೋ ಬ್ಯಾಗ್ ಇದ್ದರೆ ಅದಕ್ಕೆ ಸೂಜಿ ದಾರ ತೊಗೊಂಡು ಅಮ್ಮನ ಹತ್ರ ಹೊಲಿಗೆ ಹಾಕಿಸ್ಕೊಂಡು ಹೋಗ್ಬಿಡ್ತಾಯಿದ್ವಿ. ಶೂ ಇಲ್ಲ ಅಂದರೆ ಚಪ್ಪಲಿನಲ್ಲೇ ಹೋಗ್ಬಿಡ್ತಾಯಿದ್ವಿ. ಈಗಿನ ಕೆಲವೊಂದು ಮಕ್ಕಳು ಅವ್ರು ಇಷ್ಟಪಟ್ಟಿದ್ದು ಬ್ಯಾಗ್ ಕೊಡಿಸಿಲ್ಲ ಅಂತಂದರೆ ಸಾಕು, ಇಡೀ 4 ಮನೆ ಕೇಳಿಸೋ ರೀತಿ ಮನೆಯೇ ಭೂಕಂಪ ಆಗೋ ರೀತಿ ಅಳ್ಕೊಂಡು ಕೂತ್ಕೊಬಿಡ್ತಾರೆ. ಕೆಲವೊಂದು ತಂದೆ ತಾಯಿಗಳು ಕೂಡ ಹಾಗೆಯೇ, ನಾವಂತೂ ಓದೋಕ್ಕಾಗಿಲ್ಲ ಅಥವಾ ನಮಗೆ ಆಗಿನ ಕಾಲದಲ್ಲಿ ಈ ರೀತಿಯಾದಂಥ ಸೌಲಭ್ಯಗಳಿಲ್ಲ, ನಮ್ಮ ಮಕ್ಕಳಿಗೆ ಆ ಸೌಲಭ್ಯಗಳನ್ನ ಒದಗಿಸ್ಕೊಡೋಣ ಅಂಥೇಳಿ ಹಗಲು ರಾತ್ರಿ ಕಷ್ಟಪಟ್ಟು 1-2 ರೂಪಾಯಿ ಅಂತ ಸೇರಿಸಿಟ್ಟು ಅವರ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ತಾರೆ. ನನ್ನ ಮಕ್ಕಳು ಆ ಎಲ್ಲ ಸೌಲಭ್ಯ ಸಿಗಬೇಕು ನನ್ನ ಮಕ್ಕಳಿಗೆ, ಹಾಗೆ ಅವರು ಮುಂದಕ್ಕೆ ಒಳ್ಳೆಯ ಒಂದು ವಿದ್ಯಾವಂತರಾಗಿ ಸಮಾಜದಲ್ಲಿ 4 ಜನರ ಮುಂದೆ ಅವರು ಕೂಡ ನೆಮ್ಮದಿಯ ಜೀವನ ಬದುಕಬೇಕು ಅಂಥೇಳಿ ತುಂಬ ಕನಸುಗಳನ್ನ ಕಟ್ಕೊಂಡು ತಂದೆ ತಾಯಿ ಎಷ್ಟು ಕಷ್ಟ ಆದ್ರೂ ಮಕ್ಕಳಿಗೆ ಕಷ್ಟಪಟ್ಟು ಓದಿಸ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ಮಕ್ಕಳು ಕೂಡ ಚೆನ್ನಾಗೇ ಓದಿ ಮುಂದೆ ಬಂದು ತಂದೆ ತಾಯಿ ವಯಸ್ಸಾದ ಕಾಲದಲ್ಲಿ ಅವ್ರನ್ನ ಕೂರಿಸಿ ಅನ್ನ ಹಾಕಿದರೆ ತಂದೆ ತಾಯಿ ಓದಿಸಿದ್ದಕ್ಕೂ ತುಂಬ ಸಾರ್ಥಕ ಆಗುತ್ತೆ. ನಮ್ಮ ಮನೆಯವರು ಪಾಪ ಒಬ್ಬರೇ ಕೂತ್ಕೊಂಡು ಮಕ್ಕಳ ಬುಕ್ಕಿಗೆಲ್ಲ ಸುಮಾರು ಹೊತ್ತಿಂದ ಬೈಂಡ್ ಹಾಕ್ತಾಯಿದ್ರು. ಗಾರೆ ಕೆಲಸ ಬೇರೆ ಮಾಡ್ತಾರಲ್ವಾ, ಹಾಗಾಗಿ ಬ್ಯಾಕ್ ಪೈನ್ ಬರುತ್ತೆ ಸುಮಾರು ಹೊತ್ತು ಕೂತ್ಕೊಂಡ್ರೆ ಅಂಥೇಳಿ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ, ನಾನು ಬೈಂಡ್ ಹಾಕೋಣ ಅಂತ ಹೋದೆ. ಬೈಂಡ್ ಹಾಕೋದು ಮರ್ತೋಗ್ಬಿಟ್ಟಿದ್ದೆ. ಹಾಗೆ ಕೈಯೆಲ್ಲ ಅಲರ್ಜಿ ಆಗಿರೋದ್ರಿಂದ ನೋವ್ತಾ ಇತ್ತು. ಆದರೂ ನೋಡೋಣ, ಟ್ರೈ ಮಾಡೋಣ, ಪಾಪ ಏನೋ ಹೆಲ್ಪ್ ಆದಂಗೆ ಆಗುತ್ತೆ ಅಂತ ಹೋಗಿ ಕೂತ್ಕೊಂಡೆ. ನಾನು ಹಾಕಿದ ಬೈಂಡಿನ ಅವತಾರ ನೋಡ್ಬಿಟ್ಟು ನಮ್ಮ ಮನೆಯವರೆಲ್ಲ ಎದ್ದು ಬಿದ್ದು ನಗಾಡ್ತಾಯಿದ್ರು. ನಿನ್ನ ಕೈಲಾಗಲ್ಲ, ಎದ್ದು ಬಿಡು, ನಾನೇ ಮಾಡ್ಕೊಳ್ತೀನಿ ಹೋಗೋ ಕಡೆ ಅಂತೇಳಿ. ಸರಿ, ನಾನು ಲೇಬಲ್ ಅಂಟಿಸ್ತೀನಿ. ಅಪ್ಪ ಮಗಳು ಬೇಗ ಬೇಗ ಬೈಂಡ್ ಹಾಕಿ ಕೊಡ್ತಾಯಿದ್ರು. ನಾನು ಲೇಬಲ್ ಅಂಟಿಸಿ ಸ್ಕೂಲ್ ಹೆಸರು ಮತ್ತು ಸಬ್ಜೆಕ್ಟ್ ಎಲ್ಲ ಲೇಬಲ್ ಅಂಟಿಸ್ಬಿಟ್ಟು ಬರ್ಕೊಡ್ತಾಯಿದ್ದೆ. ನಾವು ಈ ಕೆಲಸದ ಬ್ಯುಸಿನಲ್ಲಿ ಇಬ್ಬರ ನೋಟ್ಬುಕ್ಸ್ಗಳನ್ನ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ. ನಾವು ಮಾಡಿದಂಥ ಒಂದು ಸಣ್ಣ ತಪ್ಪಿಂದ ಅಕ್ಕ ತಂಗಿ ಇಬ್ಬರು ಅದು ನನ್ನ ನೋಟ್ಸ್ ಬುಕ್ಕು, ಇದು ನನ್ನ ನೋಟ್ಸ್ ಬುಕ್ಕು ಅಂತ ಒಂದೇ ದೊಡ್ಡ ರಾಮಾಯಣ ಆಗೋಗ್ಬಿಡ್ತು ಇಬ್ಬರದು.
ಅಯ್ಯಪ್ಪ ಕಟ್ ಮಾಡ್ದ. ಯಾವ್ದದು? ಅಪ್ಪ ನೀನ್ ನಂಗೆಲ್ಲ 200 ರೂಪಾಯಿ ಅಂತಾನೆ ಕೊಡ್ಸಿದ್ದು. ಅದಕ್ಕೆ ಇದನ್ನೆಲ್ಲ ಕನ್ಫ್ಯೂಷನ್ ಮಾಡ್ಬೇಡಿ ಅಂತ. ನಂದೆಲ್ಲ 200 ರೂಪಾಯಿ ನೀನ್ ಕೊಡ್ಸಿದ್ದು. ಅವ್ರದ್ದು 200 ರೂಪಾಯಿ ಇದೆ, ನೀನು 100 ಅಪ್ಪ ನೀನ್ ಕರೆಕ್ಟ್ ಆಗಿ ಅನ್ಸಿದ್ದ. ನಾನಲ್ಲ ನನಗೆ ಕನ್ಫ್ಯೂಷನ್ ಅಲ್ಲ. ಇದು ಇಂಗ್ಲಿಷ್ ಅಂತ. ಇದು ಅಪ್ಪ ಮಕ್ಳು ನೀನು 3 ಜನ ಇರೋದು. ಒಳ್ಳೆ ಹಣ್ಣು ತಿಂದು ಬಂದಿ ನನ್ ಬುಕ್ ಕಟ್ಕೊಳಕ್ಕೆ. ನಾನ್ ಟೀಚರ್ ಹೇಳ್ತೀನಿ, ಟೀಚರ್ನ ಮಕ್ಕಳಾಗ ಒಂದು ಕೋರ್ಸ್ ಗೊತ್ತಿಲ್ಲ. ನಾನೇ ಕತ್ಕೊಂಡೆ ಅಂತ ಹೇಳು. ನೀನ್ ಯಾವಾಗ 38 48 ಅಂಗೋಳಿ ಜೋರ ಕೆಪ್ಪಗೆ ಸ್ಕೂಲ್ನಲ್ಲಿ ಇಷ್ಟಿಷ್ಟು ಪೇಜಿಂದು ಇಷ್ಟಿಷ್ಟು ನೋಟ್ ಬುಕ್ಸು ತರಬೇಕು ಅಂಥೇಳಿ ಬರ್ಕೊಟ್ಟಿದ್ರಲ್ವ, ಆ ಪೇಪರ್ನ ಮತ್ತೆ ತೆಗೆದು ನೋಡಿ ಇವ್ರ ಬುಕ್ಗಳನ್ನೆಲ್ಲ 100 ಪೇಜ್ ಸಪ್ರೇಟು 200 ಪೇಜ್ ಸಪ್ರೇಟು ಅಂತ ಇಬ್ಬರಿಗೂ ಬೇರೆ ಬೇರೆ ಮಾಡಿಕೊಟ್ಮೇಲೆ ಜಗಳ ಸಮಾಧಾನ ಆಯಿತು. ಅದಾದಮೇಲೆ ನಮ್ಮ ಮನೆಯವರು ಪೂಜೆ ಮಾಡ್ತೀನಿ ಅಂತ ಹೇಳಿದರು ಅಂತ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ನಮ್ಮ ಮನೆಯವ್ರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದರು. ರಾತ್ರಿ ಊಟಕ್ಕೆ ಅಮ್ಮ ಬಿಸಿ ಬಿಸಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದರು. ನಾವು ಅದನ್ನೇ ತಿಂದ್ವಿ. ಆದರೆ ಅಪ್ಪ ಮಕ್ಕಳದ್ದು ಸ್ವಲ್ಪ ಸ್ಪೆಷಲ್ಲು. ಚಪಾತಿ ಯಾವಾಗ ಮಾಡಿದ್ರು ಇವರಿಗೆ ಮೊಸರು ಮತ್ತು ಸಕ್ಕರೆ ಇದ್ದೇ ಇರಬೇಕು, ಆವಾಗ ಮಾತ್ರ ಚಪಾತಿ ತಿನ್ನೋದು.